ನಮ್ದು ಪಾಪಣ್ಣದು ಫಸ್ಟ್ ಲಾಂಗ್ ಡ್ರೈವ್ ಇದು. ಸೊ ಎಲ್ಲ ಚೆನ್ನಾಗಾಯ್ತು ಅಷ್ಟೊಂದೆಲ್ಲ ಸ್ಟ್ರೆಸ್ ಎಲ್ಲ ಕೊಟ್ಟಿಲ್ಲ, ಅದಕ್ಕೂ ಅನ್ಕಂಫರ್ಟಬಲ್ ಆಗ್ಬಾರ್ದಲ್ಲ. ಸೊ ಇವಾಗ ಊಟ ಮಾಡ್ತಿದ್ದೆ, ಅದು ಡಿನ್ನರ್ ಟೈಮು. ಹೊಟ್ಟೆ ತುಂಬ ಆಯ್ತು ನಿಮ್ಗೆ, ನಾವು ಇವಾಗ ನಮ್ಮ ನೋಡ್ಕೊತಾ ಇದ್ದೀಯ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ಲೇನಲ್ಲಿ ಆಲ್ರೆಡಿ ನೋಡಿರ್ತೀರಾ. ಎಸ್, ಇವಾಗ ಅಕ್ಕ, ಪಾಪು ಮತ್ತು ಫ್ಯಾಮಿಲಿ ಎಲ್ಲರೂ ಈಶಾ ಫೌಂಡೇಶನ್ಗೆ ಕರ್ಕೊಂಡು ಹೋಗೋಣ ಅಂತ. ಸೊ ಹೋಗ್ತಾ ಇದ್ದೀವಿ. ಆನ್ ದ ವೇ ಬರ್ತಾ ನನ್ನ ಕಸಿನ್ಸ್ ಇಬ್ಬರು ಬರ್ತಾರೆ, ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮನೂ ಜಾಯ್ನ್ ಆಗ್ತಿದ್ದಾರೆ. ಸೊ ಎಲ್ಲ ಮೀಟ್ ಆಗೋಣ. ಸೊ ಟಿಲ್ ದೆನ್ ನೋಡೋಣ. ಹಿಂಗೆ ರೆಡಿ ಆಗಿದ್ದಾರೆ ನಮ್ಮ ಮನೆ ಪುಟಾಣಿ ಪಾಪು ಅಂತ. ಪಾಪು, ಎಸ್, ವೇಟ್. ಹಲೋ ಅನ್ನು, ಹಾಯ್ ಅನ್ನು, ಹಾಯ್, ಹಲೋ. ಎಲ್ಲಿ ಹೋಗ್ತಿದ್ದೀರಾ ಇವತ್ತು? ಈಶೋಗೆ ಹೋಗ್ತಿದ್ದೀರಾ? ಮಾಮಿ ಕೈ ಮುಗಿಯೋಕ್ಕೆ ಹೋಗ್ತಿದ್ದೀರಾ? ಹೇಳು, ಹ್ಞೂ ಅನ್ನು. ಏನು ನಿನ್ನ ಹೆಸರು ಹೇಳು? ಚಿನ್ನಮ್ಮ. ಸೊ ಅಕ್ಕನೂ ರೆಡಿಯಾಗಿದ್ದಾರೆ, ಅಮ್ಮ, ಯಸ್, ಎಲ್ಲರೂ ರೆಡಿಯಾಗಿದ್ದಾರೆ. ಸೊ ಹೊರಡೋದೊಂದು ಬಾಕಿ, ಇನ್ನೇನೊಂದು 10 ನಿಮಿಷದಲ್ಲಿ ಹೊರಡ್ತಿದ್ದೀವಿ. ಲೆಟ್ಸ್ ಗೋ ಅಂದ್ಕೊಳ್ಳಿ. ಹಾಗೆ ಹೇಳಿದ್ನಲ್ಲ, ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಇನ್ನು ಫ್ಯೂಚರಲ್ಲಿ, ಇನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ. ಆಮೇಲೆ ಬರ್ಡೇ ಮಂತ್ ಆದ್ದರಿಂದ ಇನ್ನೂ ಎಕ್ಸೈಟಿಂಗ್ ಥಿಂಗ್ಸ್ ಎಲ್ಲ ಬರುತ್ತೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಇವಾಗ ಜರ್ನಿ ಸ್ಟಾರ್ಟ್ ಆಗುತ್ತೆ. ಜರ್ನಿ ಆದಮೇಲೆ ಕಸಿನ್ಸ್ ಮೀಟ್ ಆಗ್ತೀವಿ. ಕಸಿನ್ಸ್ ನಮ್ಮ ಕಾರಿಗೆ ಬರ್ತಾರೆ, ಆವಾಗ ಸ್ಟಾರ್ಟ್ ಮಾಡೋಣ. ಅಲ್ಲಿ ತನಕ ಪಾಸ್ ಮಾಡೋಣ. ಓಕೆ, ಬಾಯ್. ರೆಡಿನಾ ಎಲ್ಲರೂ? ಅಷ್ಟೇ, ಓಕೆ, ರೆಡಿ. ಅಪ್ಪವ್ರ ಹತ್ರ ಒಂದೇ ಆನ್ಸರ್, ಓಕೆ. ಓಕೆ ಮಾಡು ಚಿನ್ನ. ಆರೋಹಿ, ಲೆಟ್ಸ್ ಗೋ. ಯೇ, ಓಕೆ, ಲೆಟ್ಸ್ ಗೋ. 1 hour later. ಸೊ ಕಸಿನ್ಸ್ನೆಲ್ಲ ಮೀಟ್ ಮಾಡ್ದೆ. ಇಲ್ಲಿ ಕಮಾನ್. ಟೋಲ ಏನು? ಹಾಯ್ 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 ಹಾಯ್. ಇವ್ರು ನಮ್ಮಣ್ಣ ಕೃಷ್ಣ ಅಂತ. ಚಿಕ್ಕಪ್ಪ ಹಾಯ್ ಅನ್ನಿ. ಹಾಯ್. ಇಲ್ಲಿ ಚಿಕ್ಕಮ್ಮ ಹಾಯ್. ಅನಂತ ಲಕ್ಷ್ಮಿ. ಓಕೆ, ಇವಾಗ ಮೀಟಪ್ ಆಗಿದ್ದೀವಿ. ಇನ್ನೇನು ನೆಕ್ಸ್ಟ್ ಸ್ಟಾಪ್ ಈಶಾ ಫೌಂಡೇಶನ್. ಟೋಲ್ ರೂಟೇ ಉಂಟು. ಹಾಂ, ಸರಿ, ನಾನು ಕಾರ್ಡ್ ಯೂಸ್ ಮಾಡ. ಸರಿ, ಆಯಿತು. ಹಾಯ್ ಏನು? ಆರೋಹಿ, ಆಗಲೇ ಹೋಗ್ಬಿಟ್ಟಿದ್ಯಲ್ಲ ನೀನು. ಚಿಕ್ಕಿ ಹತ್ರ ಹಂಗೆ ಹೋಗ್ಬಿಟ್ಟೈತು. ಓಕೆ, ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದು ಈಶಾ ಫೌಂಡೇಶನ್. ಸೊ ಹೆವಿ ಡಿಸ್ಟರ್ಬೆನ್ಸ್ ಇದೆ, ಗೊತ್ತಿಲ್ಲ ವಾಯ್ಸ್ ರೆಕಾರ್ಡಿಂಗ್ ಬರುತ್ತಾ ಬರಲ್ವ ಅಂತ ನೋಡೋಣ. ಹಾಂ, ಇವಾಗ ಬರುತ್ತೆ ಅನ್ಸುತ್ತೆ. ಚಲೋ, ಎಲ್ಲಿ ಹಾಯ್ ಅನ್ನಿ ಇನ್ನೊಂದ್ಸಲಿ. ಹಾಯ್ 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 ಹಾಯ್. ಕೃತಿಕಾ ಹಾಯ್. ಇಲ್ಲಿ ದೊಡ್ಡೋಳು ಬರಲ್ಲ, ಯಾವಾಗಲೂ ಹಿಂಗೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಬರ್ತಾ ಇದೆ ಕ್ಯಾಮ್ರಾನ, ಅಲ್ಲಿಗೆ ಹೋಗ್ಬೇಕು ಅಷ್ಟೇ. ಪ್ರೇಕ್ಷಕರೆಲ್ಲರೂ ಮನನೊಂದಿರುತ್ತಾರೆ. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಇವಾಗ ಕಮೆಂಟ್ ಬಾಕ್ಸ್ ಅಲ್ಲಿ ಆಗ್ತದೆ. ಕನ್ನಡ ಕಲ್ತ್ಕೊಳ್ಳೋ ಫಸ್ಟ್. ಫ್ಯಾನ್ ಆಫ್ ಯುವರ್ ಕನ್ನಡ. ಇವನ್ ಫ್ರೆಂಡ್ ನಿಖಿಲ್ದು ನೋಡ್ದ ಕೃಷ್ಣ? ಏನು? ಇಲ್ಲ. ನಿಖಿಲ್ ನಿಂದು ಪ್ರಮೋಷನ್ ಮಾಡ್ತಿದ್ದಾಳೆ ನಮ್ಮ ಅಕ್ಕ. ಥ್ಯಾಂಕ್ಸ್. ನಿಕ್, ಐ ಆಮ್ ಪ್ರಮೋಟಿಂಗ್ ಯು ನಿಕ್. ನನಗೆ ತಡಿ, ನನಗೆ ಹಮ್ದಾನ್ ಮಾಡ್ದ. ಥ್ಯಾಂಕ್ ಯು ಹಮ್ದಾನ್. Flash back. Please, Shunti talks. He is good. This is my dog. Okay, he's Shunti. He is. It's me and you and the dog named Boo. It's me. Okay, finally ಇವಾಗ ಬಂದಿದ್ದೀವಿ ಎಲ್ಲಿಗೆ? ಆದಿ ಯೋಗಿ. Yes. ಕೃತಿ, ಫಸ್ಟ್ ಟೈಮಾ? ಸ್ವಲ್ಪ ಜೋರಾಗಿ ಹೇಳಮ್ಮ. Yes, first time. Yes, this
ಆದಿಯೋಗಿಗೆ ಸ್ವಾಗತ ಸುಸ್ವಾಗತ. ಮಳೆ ಬರೋ ಥರ ಬೇರೆ ಇದೆ. ಎಲ್ಲ ಲೈಟಿಂಗ್ ಈಶಾಗ್ ಬಂದ್ರೆ ಲೇಸರ್ ಲೈಟ್ನ ನೋಡ್ಕೊಳ್ಳದೆ ಹೋದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಕಮ್ಮಿಂಗ್ ಎಲ್ಲ. ಒಬ್ಬೊಬ್ರು ಇದಾರೆ ಸುಮ್ಮನೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬಿಡ್ತಾರೆ. ನಮ್ ಕೃತಿ ಎಕ್ಸ್ಟ್ರಾ ಕಂಟೆಂಟ್ ಕೊಡ್ತಿದ್ರೆ ಅವಳ ಫೋಕಸ್ ಮಾಡ್ಬೇಕು. ಗೆಜ್ಜೆ ಇನ್ನೊಂದು ಕಾಲಲ್ಲಿ ನಂದು ಇಲ್ಲಿದೆ. ಸೊ ನಮ್ಮ ಆರೋಹಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಸಿದ್ದಾರೆ. ಗೆಟಿಂಗ್ ರೆಡಿ. ಅದು ಸುಸ್ತಾಗೋಯ್ತಂತೆ. ಎಸ್, ಹಿಯರ್ ವಿ ಗೋ. ಐ ಆಮ್ ರೆಡಿ. ಈಶಾ ಫೌಂಡೇಶನ್. ಸೀನರಿ ಮಾತ್ರ ಸಖತ್ತಾಗಿದೆ. ಚಿನ್ನಿ ಸುತ್ತ ನೋಡು. ನಮ್ಮ ಅಕ್ಕನಿಗೆ ಸೀನರಿ ನೋಡಕ್ಕೂ ಆಗಲ್ಲ ಪಾಪ. ನಮ್ಮ ಪಾಪದ ಸೀನರಿ ನೋಡ್ತಾರೆ. ಏನ್ ಚಿನ್ನ ಬಂಗಾರ ಅದೆಲ್ಲ ಬೇಕು ಅವ್ರಿಗೆ ಸರ್ಕಸ್ಗಳು ಅಂತ. ಬಂದ್ರ ನೋಡ್ಕೊಂಡು ಹೋಗ್ಬೇಕು ಸೈಲೆಂಟ್ಗೆ. ಆ ಜಾರ್ಗುಪ್ಪೆ ಮೇಲೆಲ್ಲ ಇದು ಮಾಡ್ಕೊಂಡು ಅದನ್ನ ಕವರ್ ಮಾಡಿದ್ರು. ಬೈಯೋದಕ್ಕೂ ಕಂಟೆಂಟ್ ಬೇಕು. ಕಂಟೆಂಟ್ ಬೇಕು. ಸೊ ಬಂದ್ವಿ ಫೈನಲಿ. ನಮ್ಮ ಅಕ್ಕ ಕೇಳಿದ್ಲು ಬಾರೋ ಕರ್ಕೊಂಡು ಹೋಗೋ ಈಶಾ ಫೌಂಡೇಶನ್ಗೆ ಅಂತ. ಹಂಗೆ ಅದೇ ಬರೀ ಪಿಲ್ಟನೇ ನೋಡ್ತಾ ಕೂತಿದ್ದಾಳೆ. ಅಕ್ಕಪಕ್ಕ ಅಲ್ಲ, ಮನೆಗೆ ಹೋದ್ಮೇಲೆ ಅಕ್ಕಪಕ್ಕ ಮೌಂಟೇನ್ಸ್ ಇತ್ತನೋ, ನಾನು ಬರೀ ರೋಡ್ ಮಾತ್ರ ನೋಡ್ತಿದ್ದೆ ಕೊಡು. ಸಾರಿ ಇರು, ನಿನ್ನ ಕವರ್ ಮಾಡ್ತೀನಿ ಈಗ. ಪರವಾಗಿಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದ್ರೆ ಸಾಕು. ಅಲ್ಲಿ ರಂಗ ಟ್ರಾಫಿಕ್ ಇದೆ. ವಿ ಸ್ಟಕ್ ಇನ್ ಟ್ರಾಫಿಕ್. ಹಂಗೆ ಹೋಗ್ಬೇಕಾ? ಎಸ್ ಹೌದು. ಇಲ್ಲಿಂದನೇ ಶಿವಾಗಿ ಕೈ ಅಲ್ಲಿ ಕಾಣ್ತಿದೆ ನೋಡಿ ಅಲ್ಲಿ ಈಶ್ವರ. ರೈಟ್ ಸೈಡ್ ಅಲ್ಲಿ. ನಾನು ಕವರ್ ಆಗ್ತಿದ್ದೀನ? ಹೆಂಗಿದೆ ಎಕ್ಸ್ಪೀರಿಯನ್ಸ್ ಬಿಟ್ಟು ಬಿಡುವಣ್ಣ? ಎಸ್, ಬೇರೆಯವ್ರನ್ನ ಕೇಳೋಣ ಹೆಂಗಿದೆ ಅಂತ. ಈಗ 3 ಜನ ಇದ್ದಾರೆ, ನಂದು ಬೇರೆ. ಟಾರ್ಚ್ ಲೈಟ್ ಎಲ್ಲ ಆಗ್ತಿದೆ. ಸಿಂಚನ ಅಕ್ಕ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಗ್ರೇಟಾ? ಹಾಂ ನಾನು ನೀನು ಹೇಳಿದ ಕಡೆ ಕರ್ಕೊಂಡು ಬಂದ. ಫ್ಲ್ಯಾಶ್ ಲೈಟ್ ಆಫ್ ಮಾಡೋದು. ಹಾಂ, ಫ್ಲ್ಯಾಶ್ ಲೈಟ್ ಆನ್ ಆಯಿತು. ಸೊ ಅಣ್ಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಸ್ವಲ್ಪ ಜಾಸ್ತಿ ಹೊತ್ತಿರ್ಬೇಕಿತ್ತು ಲೇಸರ್ ಲೈಟ್. ಲೇಸರ್ ಲೈಟಿಂಗ್ ಒಂದು ಸ್ವಲ್ಪ ಜಾಸ್ತಿ ಇರ್ಬೇಕಿತ್ತಂತೆ. ಹಲೋ ಅಮ್ಮ, ನಮ್ಮಮ್ಮ ಫುಲ್ ಬ್ಯುಸಿಯಾಗಿ ಹೋಗಿದ್ದಾರೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸೂಪರ್ ಕಣ. ಸೂಪರಾ? ಬರೀ ಅಷ್ಟೇ ಸೂಪರು? ಸೂಪರ್ಗೆಲ್ಲ ಮುಗಿಸ್ತಾ ಇದ್ದಾರೆ ಫ್ರೆಂಡ್ಸ್, ಏನು ಮಾಡೋದು. ಸೊ ಈಶಾ ಫೌಂಡೇಶನ್ ನೋಡಾಯಿತು. ಇವಾಗ ತಿನ್ನೋಕ್ಕೇನಾರು ಹೋಗೋಣ ಅಷ್ಟೇ. ದಿನಕ್ಕೆ ಫಸ್ಟ್ ಜಾಗ ಹುಡ್ಕೋಣ. ಹಾಂ ಚಿಕ್ಕಪ್ಪ, ಹೆಂಗಿತ್ತು ಈಶಾ ಫೌಂಡೇಶನ್? ಹೆಂಗಿತ್ತು? ನೈಸ್ ನೈಸಾ? ವೆರಿ ವೆರಿ ನೈಸಾ? ಕೃತಿ ಮುಂಚೆ ಬರ್ಬೇಕಾಗಿತ್ತು. ಇನ್ನೊಂದು ಸ್ವಲ್ಪ ಲೇಟಿಗೆ ಬಂದ್ಬಿಟ್ವಿ. ಒಂದು 6 o'clock 6:30 ಅಲ್ಲ, 6:30ಗೆ ಬಂದ್ವಿ. ಸ್ವಲ್ಪ ಲೇಟ್ ಆಯ್ತು, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಬೇಕಾರೆ ಪ್ಲಾನ್ ಮಾಡ್ಕೊಂಡು ಹೋದ್ಮೇಲೆ ಹೋದ್ರೆ ಪರವಾಗಿಲ್ಲ. ಚಿಕ್ಕಮ್ಮ ಬನ್ನಿ ಬನ್ನಿ ಬನ್ನಿ, ಫ್ರೇಮಿಗೆ ಬನ್ನಿ, ಫ್ರೇಮಿಗೆ ಬನ್ನಿ. ಲಕ್ಷ್ಮಿ ಹೆಂಗಿತ್ತು ಈಶಾ? ಸೂಪರ್ ಆಗಿತ್ತಪ್ಪ, ಸಂತೋಷ ಆಯ್ತು. ಪಾಪಣ್ಣದು ಫಸ್ಟ್ ಲಾಂಗ್ ಡ್ರೈವ್ ಹೆಂಗಿತ್ತು? ಅಷ್ಟೇ. ಹೌದು ಹೌದು ಅಂತ ಚಿಕ್ಕಮ್ಮ ತುಂಬಾ ಚೆನ್ನಾಗಿತ್ತು. ಹೌದಾ? ನನ್ ಮಗನ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸುಹಾಸ್ಗೆ. ಇದೇ ಖುಷಿಲೇನಿಲ್ವಾ? ಇದೇ ಖುಷಿಗೆ ನೆಕ್ಸ್ಟ್ ಹೋಟೆಲ್, ನೆಕ್ಸ್ಟ್ ಸ್ಟಾಪ್ ಹೋಟೆಲ್. ಹೋಟೆಲಲ್ಲಿ ಚೆನ್ನಾಗಿ ಎಲ್ಲಿ ಆರೋಹಿ ಅವ್ರ ಅಮ್ಮ ಬರ್ಲಿ. ಆರೋಹಿ ಅವ್ರ ಅಮ್ಮ ಹೆಂಗಿತ್ತು? ಸಿಂಚನ ಅವರೇ ಗುಡ್.
ಗುಡ್ ಎಕ್ಸ್ಪೀರಿಯನ್ಸ್. ಗುಡ್ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಕಪ್ಪ. ಕೂತ್ಕೊಂಡು ಚಿನ್ನು ಮಲ್ಕೊ ಬಂದ್ರು. ಓಕೆ ರೆಡಿ. ಇಲ್ಲಮ್ಮ ಹೋಟ್ಲ್ ಯಾವುದು? ಹೋಟ್ಲ್ ಅದು ಯಾವ್ದೋ ಫಾಲೋ ಹಿಮ್. ಎಲ್ಲಿಗೆ ಹಾಕ್ಲಪ್ಪ ಮ್ಯಾಪ್? ಅಲ್ಲಿ ಫಾಲೋ ಹಿಮ್, ಈಶಾ ಇಲ್ಲಿ follow me. ಈಶಾ ಫೌಂಡೇಶನ್ ಹಾಕಮ್ಮ. ಪಟ್ಟ ಅವರು ಬಿದ್ದುಬಿಡ್ತಾರೆ. ವ್ಲಾಗಿಗೆ ಕಂಟೆಂಟ್ ಕೊಡ್ತಾ ಇದ್ದಾರೆ. ಏನಮ್ಮ ಚಿನ್ನ ಮಾತಾಡಿ ಏನಾರ. ಕ್ಲಾಪ್ ಮಾಡು. ಕ್ಲಾಪ್ ಯೋರ್ ಹ್ಯಾಂಡ್ಸ್. ಸೊ ಕೃಷ್ಣನ್ ಗೊತ್ತು, ಕೃಷ್ಣನ್ ಮುಂದ್ಬಿಡು. ನಿಂಗೆ ಗೊತ್ತಾ? ಇಬ್ರಿಗೂ ಗೊತ್ತಿಲ್ಲ ಕಣ. ಹೊಟ್ಟೆ ಬಿಡು ಬಿಟ್ಟು ಆಯ್ತಾಯ್ತು. ಹೋಗು ಹೋಗು. ಆಯ್ತಾ ಸಂಬಂಧಕ್ಕೆ ಹೋಗಕ್ಕೆ ಹೋಗು ಹೋಗು ಬೇಡ. ಅವ್ರು ಅಲ್ಲೇ ಟರ್ನ್ ಹಿಡ್ಕೊಂಡ್ರು. ಅಲ್ಲಿ ಬೇಡ. ನಾವು ಹಂಗೆ ಹೋಗ್ಬೇಕಿತ್ತು. ಇಲ್ಲಿಂದ ಯಾಕೆ ಹೋಗ್ತೀಯಾ? ನೀನು ಫಾಸ್ಟ್ ಮೂವ್ ಆಗ್ತಿದ್ದೆ ನಡಿಯಪ್ಪ ನೀನು. ನೋಡು ಅವನೇ ಬದಲಿಟ್ಕೊಂಡ. ಅಲ್ಲಿ ಅವ್ರು ನೋಡ್ತಾ ಇದೀನಿ ನಾನು. ಅವ್ರು ನೋಡ್ಬೇಡ ನೀನು ಮುಂದೆ ನೋಡು. ನಮ್ದಾರಿಗೆ ಬಂದೇ ಬರ್ಬೇಕು ಅವರು. ನೋಡಿ ಸೈಡಲ್ಲಿ ಬರ್ತಾನೆ ಅವನಿಗೆ ನಮ್ಮ ಮುಂದೆ ನಾವು ಹೋಗ್ತಿದ್ವಿ. ಹೊಟ್ಟೆ ತುಂಬ ಆಯ್ತು ನಿಮ್ಗೆ. ನಾವು ಇವಾಗ ನಮ್ಮ ನೋಡ್ಕೊತಾ ಇದೆಯಾ ಫ್ರೆಂಡ್ಸ್, ಇವಾಗ ವ್ಲಾಗ್ ಮುಗಿಸೋ ಟೈಮ್ ಬಂದಿದೆ. ಸೊ ಶ್ರೀ ಭಗವತಿ ಗ್ರ್ಯಾಂಡ್ ಅಂತ ಯಾರ್ಯಾರು ಈಶಾ ಫೌಂಡೇಶನಿಂದ ಬರ್ತಿರೋ ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ವಿಸಿಟ್ ಮಾಡಿ. ಇವಾಗ ಕ್ಲೋಸ್ ಆಗೋಗಿದೆ. ಕ್ಲೋಸಿಂಗ್ ಟೈಮಿಗೆ ಬಂದಿದ್ದೀವಿ. ಪರವಾಗಿಲ್ಲ, ಚೆನ್ನಾಗಿತ್ತು ಊಟ. ತುಂಬಾ ಚೆನ್ನಾಗಿತ್ತು. ಅಲ್ಲ 4.2. ಹಾಂ ಒಳ್ಳೆ ರೇಟಿಂಗ್ ಕೊಟ್ಟಿದ್ದಾರೆ. ಸೊ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಏನು ಮಾಡಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಸ್, ಬಾಯ್ ಬಾಯ್. ಬಾಯ್ ಬಾಯ್.